12ನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರರು ಹಾಗೂ ಬಸವಾದಿ ಶರಣರು ಸೇರಿ ಸ್ಥಾಪಿಸಿದ ಶ್ರೇಷ್ಠ ಧರ್ಮ ಲಿಂಗಾಯತ ಧರ್ಮ. ಬಸವ ಧರ್ಮ ಈ ಕನ್ನಡ ನೆಲದ ಧರ್ಮ. ಬಸವಣ್ಣನವರು 900 ವರ್ಷಗಳ ಹಿಂದೆ ಇವತ್ತೇನು ಸಂವಿಧಾನದಲ್ಲಿ ಅಡಕವಾಗಿದೆ, ವಾಕ್ ಸ್ವಾತಂತ್ರ್ಯ, ಸ್ತ್ರೀ ಸಮಾನತೆ, ಜಾತ್ಯತೀತ, ಸೌಹಾರ್ದತೆಯನ್ನು ವಚನ ಸಾಹಿತ್ಯದ ಮೂಲಕ ಅಂದೇ ಈ ಲೋಕ ಕಲ್ಯಾಣಕ್ಕೆ ಕೊಟ್ಟಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆ. ಅನುಭವ ಮಂಟಪದ ಪ್ರಯೋಗ ಇವತ್ತು ಪ್ರಪಂಚಾದ್ಯಂತ ಇರತಕ್ಕಂತಹ ಒಂದು ಸಂಸದೀಯ ಮಾದರಿ ವ್ಯವಸ್ಥೆಯನ್ನು 800 ವರ್ಷಗಳ ಹಿಂದೆ ಅನುಭವ ಮಂಟಪದ ಮೂಲಕ ಅವತ್ತೇ ಈ ನಾಡಿಗೆ ಸಾರಿದ್ದಾರೆ. ಮಹಾಮನೆಯಲ್ಲಿ ಅವತ್ತು ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ ಬರ್ತಾರೆ, ಅಫ್ಘಾನಿಸ್ತಾನದಿಂದ ಮರುಳಶಂಕರ ದೇವ ಬರ್ತಾರೆ, ಚೆನ್ನೈನಿಂದ ಮಾದಾರ ಚೆನ್ನಯ್ಯ ಬರ್ತಾರೆ. ಸೊ ಒಟ್ಟಾರೆ ಆದಾಯ ಸೌರಾಷ್ಟ್ರದಿಂದ ಬರ್ತಾರೆ. ಈ ರಾಷ್ಟ್ರದ ಎಲ್ಲ ಜನರನ್ನು ಒಳಗೊಳ್ಳುವಂತಹ ಒಂದು ವ್ಯವಸ್ಥೆ ಅಂದೇ ಅನುಭವ ಮಂಟಪದಲ್ಲಾಗುತ್ತೆ. ಬಸವಣ್ಣ ಅಂತಂತಂದರೆ ಒಂದು ಸಾಮಾಜಿಕ ವ್ಯವಸ್ಥೆಯ ಸುಧಾರಕ, ಜಗತ್ತಿನ ಮೊಟ್ಟ ಮೊದಲ ಸಮಾಜವಾದಿ. ಹಾಗಾಗೇ ಕರ್ನಾಟಕ ಸರ್ಕಾರ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥದ್ದನ್ನು ಸಂವಿಧಾನಾತ್ಮಕ ಘೋಷಣೆ ಮಾಡಿರ್ತಕ್ಕಂಥದ್ದು ಈ ಒಂದು ನೆಲದ ಎಲ್ಲ ಬಸವಾಭಿಮಾನಿಗಳಿಗೆ ಸಂತೋಷ, ಸಂಭ್ರಮ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಈ ನಾಡಿನ ಜನತೆಗೆ ನಾನು ತಿಳಿಯಬಯಸ್ತೇನೆ. 1940ನೇ ಇಸ್ವಿಯಲ್ಲೇ ಸ್ವತಂತ್ರ ಪೂರ್ವದಲ್ಲೇ ಅಂದಿನ ಬ್ರಿಟಿಷ್ ಸರ್ಕಾರದಲ್ಲೇ ಲಿಂಗಾಯತ ಸ್ವತಂತ್ರ ಧರ್ಮ ಆಗಿತ್ತು. ಅದು ಇವತ್ತು ಸ್ವತಂತ್ರ ನಂತರದಲ್ಲಿ ಅದು ಹಿಂದುವಿನ ಭಾಗವಾಗಿ ಉಳ್ಕೊಂಡಿದೆ. ಆದರೆ ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ನೀಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ 2018ರಲ್ಲಿ ಒಂದು ಸಂಪೂರ್ಣ ಸಹಮತವನ್ನು ವ್ಯಕ್ತಪಡಿಸಿ ಸಚಿವ ಸಂಪುಟದ ಅನುಮೋದನೆಯನ್ನು ಪಡೆದು ಈಗಾಗಲೇ ಶಿಫಾರಸನ್ನು ಮಾಡಿದೆ. ಕೇಂದ್ರ ಸರ್ಕಾರ ಈ ನೆಲದ ಧರ್ಮಕ್ಕೆ ಒಂದು ಸಂವಿಧಾನಿಕ ಮಾನ್ಯತೆಯನ್ನು ನೀಡಬೇಕು ಅಂತೇಳಿ ಇವತ್ತು ಈ ವೇದಿಕೆಯ ಮೂಲಕ ಅಸಂಖ್ಯಾತ ಬಸವ ಭಕ್ತರು ಬಸವ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಸಾಂವಿಧಾನಿಕ ಮಾನ್ಯತೆಯನ್ನು ನೀಡಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಮೇಡಮ್. ಸರ್ವ ಜನಾಂಗದ ಸಮಾನತೆಯನ್ನು ಮತ್ತು ಎಲ್ಲರನ್ನ ಒಂದು ವೇದಿಕೆಯಲ್ಲಿ ಸೇರಿಸುವಂಥ ಕೆಲಸಗಳನ್ನು ಇವತ್ತಿನ ಯುವ ಜನತೆ ಮಾಡಿದ್ದಾರೆ. ಮತ್ತು ಯಾವುದೇ ಒಂದು ತಾರತಮ್ಯಗಳನ್ನು ಮಾಡದೆ ಎಲ್ಲರನ್ನ ಒಂದು ಪ್ರೀತಿ ವಿಶ್ವಾಸಕ್ಕೆ ಸಂಘಟನೆ ಮಾಡುವಂಥ ಕೆಲಸಗಳನ್ನು ನಮ್ಮ ಈಗ ಸ್ವತಃ ಲಿಂಗಾಯತ ಧರ್ಮ ಅಂದರೆ ನಮ್ಮ ಸ್ವತಂತ್ರ ಧರ್ಮ ಮಾಡಬೇಕು ಅಂತ ನಮ್ಮೆಲ್ಲ ಯುವಕರು ಈ ಒಂದು ಸಂದರ್ಭದಲ್ಲಿ ಭಾರಿ ಒಂದು ಉತ್ಸುಕತೆಯಿಂದ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಏನು 800 ವರ್ಷಗಳ ಹಿಂದಿನೇ 8ನೇ ಶತಮಾನದಲ್ಲಿ 12ನೇ ಶತಮಾನ 800 ವರ್ಷಗಳ ಹಿಂದೆ ಒಂದು ಅನುಭವ ಮಂಟಪವನ್ನು ಮಾಡಿದಂಥ ಬಸವಣ್ಣನವರು ಇವತ್ತು ಸರ್ಕಾರ ಒಂದು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನು ನಮ್ಮ ಸಮಾಜದ ಪರವಾಗಿ ಮತ್ತು ನಮ್ಮ ಎಲ್ಲ ಒಂದು ಯುವ ಪಡೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯ ಜನತೆಯ ಪರವಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬೇಕು, ಯಾಕಂದರೆ ಎಲ್ಲರಿಗೂ ಒಂದು ಸಮಾನತೆಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಎಲ್ಲರನ್ನೂ ಒಗ್ಗೂಡಿಸುವಂಥ ನಮ್ಮಲ್ಲೇ ಅನೇಕ ಏನು ಪಂಗಡಗಳಿವೆ, ಉಪಪಂಗಡಗಳಿವೆ, ಅವರೆಲ್ಲರನ್ನು ಒಗ್ಗೂಡಿಸಿ ಮತ್ತು ಎಲ್ಲ ಜನಾಂಗದವ್ರನ್ನ ನಾವು ಯಾವುದೇ ಜನಾಂಗ ಅಂತಿಲ್ಲ, ಯಾವುದೇ ಧರ್ಮ ಅಂತಿಲ್ಲ, ನಮ್ಮ ಲಿಂಗಾಯತ ತತ್ವವನ್ನು ಬಸವಣ್ಣನವರ ತತ್ವವನ್ನು ಯಾರು ಅಳವಡಿಸ್ಕೊಳ್ತಾರೆ ಅವ್ರನ್ನೆಲ್ಲರನ್ನು ಒಗ್ಗೂಡಿಸಿ ಒಂದು ಲಿಂಗಾಯತ ಸ್ವತಂತ್ರ ಧರ್ಮ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚಾಮರಾಜನಗರದಿಂದ 140 ಬಸ್ಗಳಲ್ಲಿ ಸುಮಾರು 10,000 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇವತ್ತಿನ ಈ ಅಭೂತಪೂರ್ವವಾದ ಒಂದು ಕಾರ್ಯಕ್ರಮವನ್ನು ಭಾಳ ಸಂತೋಷ ಕೊಟ್ಟಿದೆ. ಯಾಕೆ ಅಂತಂದರೆ ವಿಶ್ವದ ಮೂಲೆಗೆ ಹೋಗಬೇಕಾದ ತತ್ವ ಸಿದ್ಧಾಂತಗಳೆಲ್ಲ ಒಂದು ಕಡೆ ಮೂಲೆಯಲ್ಲಿ ಕೂತಿತ್ತು. ಇವತ್ತು ಮಠಾಧೀಶರು ಒಂದು ಒಕ್ಕೂಟ ಮಾಡಿ ಆ ಬಸವ ತತ್ವವನ್ನು ಮೂಲೆಗೂ ಪ್ರತಿ ಹಳ್ಳಿಗೂ ತಲುಪಿಸಬೇಕಂತ ಒಂದು ಸಂಕಲ್ಪದಿಂದ ಈ ಯಾತ್ರೆ ನಡೆದಿದೆ. ಯಾಕೆಂದರೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಒಂದು ಸರ್ಕಾರ ಇದು ಮಾಡೋದ್ರಿಂದ ಇದಕ್ಕೆ ತತ್ವಗಳು ಪ್ರಚಾರ ಆಗಬೇಕು. ಅದಕ್ಕಾಗಿ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒಂದು ಮನವಿ ಮಾಡೋದೇನೆಂದರೆ ಈ ತತ್ವವನ್ನು ಮೂಲೆಗೂ ಹಂಚುವಂಥ ಕೆಲಸಗಳು ತಮ್ಮ ಸರ್ಕಾರದ ಮೂಲಕನೂ ಆಗಬೇಕು ಅಂತೇಳಿ ನಾನು ವಿನಂತಿಸ್ಕೊತೀನಿ. ಯಾಕೆಂತಂದರೆ ಈ ತತ್ವಗಳು ಪ್ರಚಾರ ಆಗಿಲ್ಲ ಅಂತಂದರೆ ನಾವು ಸುಮ್ಮನೆ ಸಾಂಸ್ಕೃತಿಕ ನಾಯಕ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಆ ತತ್ವಗಳು ಮೂಲೆಗೂ ತಲುಪಬೇಕು, ಮನದೊಳಗೂ ತಲುಪಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಮ್ಮದ ಮೂಲಕ ಭಿನ್ನ ಮಾಡ್ಕೊಳ್ತೀನಿ. ಅದಕ್ಕೆ ಬಸವೇಶ್ವರ ಹೆಸರು ಮ್ಯಾಗೆ ಏನಂದ್ರೆ ಬಸವತೀರ್ಥ ವಿದ್ಯಾಪೀಠ ಅಂತ ತೆಗೆದು 5,000 ಜನಕ್ಕೆ ಖಾಲಿ 3,000-4,000ದಾಗ ಗರೀಬ್ ಮಕ್ಕಳಿಗೆ ಓದಿಸ್ತೇವೆ. ತಿಂಗಳಾನ ಅದೇ 4,000 ತೊಗೋಬೇಕಾದ್ರೂ ಇಲ್ಲ. ಈಗ ಅದು ಗ್ರ್ಯಾಂಟ್ ಎಲ್ಲ ಮುಗಿದು ಟೀಚರ್ನೂ ಇಲ್ಲ ಏನದಪ್ಪ ಅಂದ್ರೆ ನಮ್ಮಲ್ಲಿ ರಿಟೈರ್ಮೆಂಟ್ ಆಗ್ಯಾರ. ಲೋಕಲ್ ಟೀಚರ್ ತೊಗೊಂಡು ನಾವು ನಡೆಸ್ತಾ ಇದ್ದೇವೆ. ಈಗ
ಬಸವಣ್ಣವರು ಹೇಳ್ಯಾರ ಜಾತಿ ಪೀತಿ ಏನಿಲ್ಲ, ಹೆಣ್ಣು ಗಂಡು ಒಂದು ಎಡ್ಡೆವ, ಮಲ್ಲಿ ಮೂಡಿ ಬಂದರೆ ಹೆಣ್ಣಂಬರಯ್ಯ, ಗಡ್ಡ ಮೀಸಿ ಬಂದರೆ ಗಂಡಂಬರಯ್ಯ, ಇವೆರಡ ಸುಳಿವ ಆತ್ಮೀ ಹೆಣ್ಣು ಬಿ ಅಲ್ಲ ಗಂಡು ಬಿ ಅಲ್ಲ. 31 ಜಿಲ್ಲೆಗಳಲ್ಲಿ ಏನದಪ್ಪ ಅಂದ್ರೆ ಇವತ್ತು ಬಸವ ಸಂಸ್ಕೃತಿ ಏನಾದ್ರೆ ಅಭಿಯಾನ ಬಂತು. ಬೀದರ್ದಲ್ಲಿ ಏನದಂದ್ರೆ ನಮ್ಮಲ್ಲಿ ಆದರೆ ಏನದಪ್ಪ ಅಂದ್ರೆ 2000 ಮಹಿಳೆಯರನ್ನ ಇಲ್ಲಿ ಚಿಲಿ ಉಟ್ಕೊಂಡು ನಾವು ಧೋತರು ಪಿದ್ರೆಲ್ಲ ವಸ್ತು ಮಂದಿ ಎಲ್ಲ ಉಟ್ಕೊಂಡು ಅದೊಂದು ದೊಡ್ಡ ಇಡೀ ನಮ್ಮ 31 ಜಿಲ್ಲೆದಾಗೆ ಬೀದರ್ ಜಿಲ್ಲೆಯಲ್ಲಿ ಏನದಪ್ಪ ಅಂದ್ರೆ ಐತಿಹಾಸಿಕ ಏನದಪ್ಪ ಅಂದ್ರೆ ರೆಕಾರ್ಡ್ ಆಗ್ಯದ. ಪ್ರತಿಯೊಬ್ಬರೂ ಕೂಡ ಯಾವ ಜನಾಂಗದವರಾಗಿರಲಿ, ಯಾವ ಮತದವರಾಗಿರಲಿ, ಯಾರೇ ಆಗಿರಲಿ, ಈ ಒಂದು ಧರ್ಮದ ಹೆಸರಿನಲ್ಲಿ ಹೆಸರು ಯಾರು ಹೇಳ್ತಾರೆ ಅವರೆಲ್ಲರೂ ಕೂಡ ಉನ್ನತವಾದಂತಹ ಒಂದು ಸ್ಥಾನಕ್ಕೆ ಒಂದು ದೇವರು ಅವ್ರಿಗೊಂದು ಸ್ಥಾನಮಾನವನ್ನು ಕೊಡ್ತಾರೆ. ಆ ಭಗವಂತ ಇವರಿಗೆ ಎಲ್ಲರಿಗೂ ಕೂಡ ಆಯುಸ್ಸು ಆರೋಗ್ಯವನ್ನು ಕೊಡಲಿ ಅಂತೇಳಿ ನಮ್ಮದೊಂದೆರಡು ಮಾತುಗಳು.